ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಈ ವಿಡಿಯೋ ಗೊತ್ತಾಗಿರುತ್ತೆ, ನಮ್ಮ ಪ್ರಿಡಿಕ್ಷನ್ ಕರೆಕ್ಟ್ ಆಗಿದೆ. ನಿನ್ನೆ KKR ಗೆದ್ದಿದೆ. ಇವತ್ತು ಯಾರು ಗೆಲ್ತಾರೆ, ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಓಕೆ, ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ನಿನ್ನೆ ಮ್ಯಾಚ್ ಬಂದು KKR ವರ್ಸಸ್ RR. ನಿನ್ನೆ KKR ಅವರು ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗಿ ಮೊದಲು ಬೌಲಿಂಗ್ ಚೂಸ್ ಮಾಡ್ತಾರೆ. ಬೌಲಿಂಗ್ ಚೂಸ್ ಮಾಡ್ತಾರೆ ಯಾಕಂದ್ರೆ ಇವಾಗ ಕಾಮನ್ ಆಗ್ಬಿಟ್ಟಿದೆ, ಟಾಸ್ ವಿನ್ ಆದ್ರೆ ಫಸ್ಟ್ ಬೌಲಿಂಗ್ ಮಾಡ್ತಾರೆ. ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಬೀಳುತ್ತೆ, ನೆಕ್ಸ್ಟ್ ಬೌಲಿಂಗ್ ಮಾಡ್ಬೇಕಾದ್ರೆ ಬಾಲ್ ಒದ್ದೆ ಆಗುತ್ತೆ, ಕೈ ಜಾರುತ್ತೆ ಅಂತ ಹೇಳಿ ಬಾಲು ಎದ್ದು ಅಥವಾ ಈಸಿ ಆಗ್ಬಿಡುತ್ತೆ ಬ್ಯಾಟ್ಸ್ಮನ್ಗೆ ಅಂತ. ಸೊ ಫಸ್ಟ್ ಟಾಸ್ ವಿನ್ ಆದ್ರೆ ಯಾವತ್ತಿದ್ರು ಬೌಲಿಂಗ್ ತಗೊಂತಾರೆ. ಓಕೆ, ನಿನ್ನೆ ಅದೇ ರೀತಿಯಾಗಿ KKR ಅವರು ಟಾಸ್ ವಿನ್ ಆಗ್ತಾರೆ, ಬೌಲಿಂಗ್ ಚೂಸ್ ಮಾಡ್ತಾರೆ. ಬೌಲಿಂಗ್ ಅಲ್ಲಿ ಸಖತ್ತಾಗಿ ಯಶಸ್ವಿ ಕಾಣ್ತಾರೆ. ಯಾಕಂದ್ರೆ ಯಶಸ್ವಿ ಜೈಸ್ವಾಲ್ ಅಂಡ್ ಸಂಜು ಸ್ಯಾಮ್ಸನ್ ಟುಪು ಅಂತ ವಿಕೆಟ್ ಒಪ್ಸಿ ಮನೆ ಕಡೆ ನಡೆದೋಗ್ತಾರೆ, ಪೆವಿಲಿಯನ್ ಹಾದಿ ಹಿಡಿತಾರೆ. ಸೊ ನಿನ್ನೆ ಮ್ಯಾಚ್ ಅಂತೂ ಅಷ್ಟಕ್ಕಷ್ಟೇ ಇತ್ತು. ಯಾಕಂದ್ರೆ ನಿನ್ನೆ ಲೋ ಸ್ಕೋರಿಂಗ್ ಮ್ಯಾಚ್ 150 ಹೊಡಿಯೋಕು ತಿಣಕಾಡ್ತಿದ್ರು RR ಅವರು. ಆಗೋ ಈಗೋ ಮಾಡಿ 153 ಟಾರ್ಗೆಟ್ ಕೊಡ್ತಾರೆ. 153 ಟಾರ್ಗೆಟ್ ನ KKR ಅವರು ಏನು ಅಷ್ಟು ಈಸಿಯಾಗಿ ಬಿಡ್ಕೊಳ್ಳಿಲ್ಲ. RR ಅವರು ಒಳ್ಳೆ ಫೈಟ್ ಕೊಟ್ರು, ಅವ್ರಿಗೂ ಹೊಡೆಯಕ್ಕಾಗ್ತಿಲ್ಲ. ಮೋಸ್ಟ್ಲಿ ಸ್ಲೋ ಆಯ್ತು ಅನ್ಸುತ್ತೆ, ಪಿಚ್ಚು ನಿಂತು ಬರ್ತಾ ಇತ್ತು ಬಾಲ್ಗಳು. ಸೊ ಅದು ಅಷ್ಟು ಈಸಿ ಇರ್ಲಿಲ್ಲ. ಡಿಕಾಕ್ ಅವ್ರು ಮಾತ್ರ ನಿನ್ನೆ ಸೂಪರ್ ಇಂಪ್ಯಾಕ್ಟ್ ಮಾಡಿದ್ದು ಅಂದ್ರೆ ಡಿಕಾಕ್ ಅವರು ಏನ್ ಆಡಿದ್ರು ಗುರು. 97 ರನ್ಸ್, 153 ಟಾರ್ಗೆಟ್ ಅಲ್ಲಿ 97 ರನ್ಸ್ ಆ ಎಪ್ಪಂದೇ ಇತ್ತು ಅಂದ್ರೆ ಯೋಚನೆ ಮಾಡಿ ಯಾವ ರೇಂಜ್ ಅಲ್ಲಿ ಆಡಿರ್ಬೋದು. ಮ್ಯಾಚ್ ನ ತಮ್ಮ ಕಡೆ ಈಸಿಯಾಗಿ ಎಳೆದಾಕೊಂಡ್ರು ಅಂತ ಹೇಳ್ಬೋದು ಡಿಕಾಕ್ ಅವ್ರು ಮಾತ್ರ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಒಳ್ಳೆ ಸ್ಟ್ರೈಕ್ ರೇಟ್ ಇಟ್ಕೊಂಡು ಒಳ್ಳೆ ಬ್ಯಾಟಿಂಗ್ ಪ್ರದರ್ಶನ ಡಿಕಾಕ್ ಕಡೆಯಿಂದ ಬಂತು. ಸೊ ನಿನ್ನೆ ಮ್ಯಾಚ್ ನ ಆಲ್ಮೋಸ್ಟ್ KKR ಅವರು ತಮ್ಮ ಬುಟ್ಟಿಗೆ ಹಾಕೊಂಡಿದ್ರು. ಯಾಕಂದ್ರೆ 150 ಟಾರ್ಗೆಟ್ ಅಲ್ಲ, ಇವಾಗ 200 ಹೊಡೆದು ಆರಾಮಾಗಿ ಹೊಡೆದು ಬಿಸಾಡ್ತಿದ್ದಾರೆ. ಆ ರೇಂಜ್ ಅಲ್ಲಿ ಇದೆ ಈ ಸರಿ IPL ಅಂತೂ. 280 ಆದ್ರೂ 240 ಅಂದ್ರೆ ಯೋಚನೆ ಮಾಡಿ, 240 ಇದ್ರೆ 220. ಯಪ್ಪ ಏನ್ ಗುರು, ಒಂದು ಬಾಲ್ ನಾವು ನೆಗ್ಲೆಕ್ಟ್ ಮಾಡೋಂಗೆ ಇಲ್ಲ. ಅಂದ್ರೆ ಪ್ಲೇಯರ್ಸ್ ಗಳು ನೆಗ್ಲೆಕ್ಟ್ ಮಾಡೋಂಗೆ ಇಲ್ಲ. ಒಂದು ಬಾಲ್ ಬೇಕಾದ್ರೂ ಚೇಂಜ್ ಮಾಡ್ಬಿಡುತ್ತೆ ಗೇಮ್ ನ. ಅದೇ ರೀತಿ ಡಿಕಾಕ್ ಅವರು ಒಂದು ಬಾಲ್ ನು ನೆಗ್ಲೆಕ್ಟ್ ಮಾಡದೆ ಕಾನ್ಸಂಟ್ರೇಷನ್ ಆಗಿ ಆಡಿ ಮ್ಯಾಚ್ ನ KKR ಗೆ ಗೆಲ್ಸ್ಕೊಡ್ತಾರೆ. ಇದಿಷ್ಟು ನಿನ್ನೆ ಮ್ಯಾಚ್ ಬಗ್ಗೆ. ಆದ್ರೆ ಇವತ್ತಿನ ಮ್ಯಾಚ್ ಇಸ್ 300 ಇಸ್ ಲೋಡಿಂಗ್. ಸನ್ರೈಸರ್ಸ್ ಹೈದರಾಬಾದ್ 300 ಅಂದ್ರೆ ಗೊತ್ತಾಗಿದೆಯಲ್ಲ. ಸನ್ರೈಸರ್ಸ್ ಹೈದರಾಬಾದ್ ತಂಡದವರು ಆಲ್ರೆಡಿ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ನಮ್ಮ ಗುರಿ 300 ಮುಗಿಸೋದು ಅಂತ. ಸೊ ಅವ್ರು ಎಲ್ಲ ಮ್ಯಾಚ್ 300 ಇಟ್ಕೊಂಡೇ ಬರ್ತಾರೆ ಮೈಂಡ್ ಸೆಟ್ ಅಲ್ಲಿ. ಫಸ್ಟ್ ಮ್ಯಾಚ್ ಜಸ್ಟ್ ಮಿಸ್ ಆಗಿರೋದು 285 ಹೊಡೆದ್ರು. ಸೆಕೆಂಡ್ ಮ್ಯಾಚ್ ಇವತ್ ನಡೀತಾ ಇರೋದು LSG ಮೇಲೆ. LSG ಬಾಲಿಂಗ್ ಸ್ವಲ್ಪ ವೀಕೆ ಇದೆ. ಇನ್ನೆಂಗ್ ಹುಚ್ಚು ನಾಯಿ ಹೊಡೆದಂಗ್ ಹೊಡಿತಾರೋ ನನಗಂತೂ ಗೊತ್ತಾಗ್ತಿಲ್ಲ. ಕಮೆಂಟ್ ಮಾಡಿ. ನನಗೆ ಅನ್ಸಿದ ಮಟ್ಟಿಗೆ ಇವತ್ತು ಗೆಲ್ಲೋದು SRH, ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ಕ್ಲಾಸನ್. ಯಪ್ಪ ಫಸ್ಟ್ ಇಷ್ಟು ಜನದ ವಿಕೆಟ್ ತಕೊಳ್ಳಿ ಫಸ್ಟ್, ಆಮೇಲೆ ಮುಂದಕ್ಕೆ ನೋಡೋಣ. ತಲೆ ಕೆಟ್ಟೋಗುತ್ತೆ ಇವತ್ತು ಬಾಲರ್ಸ್ ಗಳಿಗೆಲ್ಲ. ಅದ್ರಲ್ಲೂ ಟ್ರಾವಿಸ್ ಹೆಡ್ ಇವತ್ತು ನನಗೆ ಅನ್ಸಿದ ಮಟ್ಟಿಗೆ ಅವ್ರ ಕಡೆಯಿಂದ ಒಳ್ಳೆ ಬಿಗ್ ಇನ್ನಿಂಗ್ಸ್ ಬರುತ್ತೆ ಅನಿಸ್ತಾ ಇದೆ. ನೋಡೋಣ ಇವತ್ತು ಏನಿಲ್ಲ ಅಂದ್ರೆ ಮಿನಿಮಮ್ 70+ ಹೊಡಿತಾರೆ. ಇಶಾನ್ ಕಿಶನ್ ಒಳ್ಳೆ ಫಾರ್ಮಲ್ ಇದಾರೆ. ಮೊನ್ನೆ ಹೊಡ್ತಾ ಬಿದ್ದಿತ್ತು, ಅವರಿಗೆ ಇಂಜುರಿ ಆಗಿದಂಗೆ ಕಾಣಿಸ್ತು. ಈ ಸರಿ ಏನು ಇಂಜುರಿಯಿಂದ ಹೊರಗೆ ಬಂದಿದ್ದಾರೆ ಏನು ಅಂತ ಇವತ್ತು ಮ್ಯಾಚ್ ಅಲ್ಲಿ ಗೊತ್ತಾಗುತ್ತೆ. ಬಂದ್ರು ಅಂದ್ರೆ ಅವ್ರ ಕಡೆಯಿಂದಾನು 50+ ರನ್ ಇದ್ದೇ ಇರುತ್ತೆ. ಅಭಿಷೇಕ್ ಶರ್ಮಾ ಅವ್ರು 30 ಹೊಡೆದ್ರು, ಅವರು 8 ಬಾಲ್ಸ್ 10 ಬಾಲ್ಸ್ ಅಲ್ಲಿ ಹೊಡಿತಾರೆ. ಅದೇ ನಮಗೆ ಮಜಾ ಕೊಡೋದು. ಸುಮ್ನೆ 20 ಬಾಲ್ಸ್ ಆಡ್ 30 ಹೊಡೆಯಲ್ಲ, 8 ಬಾಲ್ಸ್ ಇಲ್ಲ 9 ಬಾಲ್ಸ್ 30 ರನ್ಸ್ ಹೊಡಿತಾರೆ. ಅದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಗೇಮ್ ಮೇಲೆ ಅಂಡ್ ಆ ಇನ್ನಿಂಗ್ಸ್ ಮೇಲೆ. ಸೊ ಇವತ್ತಿನ ಮ್ಯಾಚ್ 300 ಇಸ್ ಲೋಡಿಂಗ್. ಯಾರೆಲ್ಲ ಕಾಯ್ತಾ ಇದ್ರೆ ಇವತ್ತಿನ ಮ್ಯಾಚ್ ಬಗ್ಗೆ ಅಂತ ಕಮೆಂಟ್ ಮಾಡಿ. ಇವತ್ತಿನ ನಿಮ್ಮ ಗೆಲುವು ಯಾರಿಗೆ ಇರುತ್ತೆ? ನನ್ನ ಗೆಲುವು SRH. ಇವತ್ತು ನನ್ನ ಪ್ರಿಡಿಕ್ಷನ್ ಬಂದು SRH ಅವರು ವಿನ್ ಆಗ್ತಾರೆ ಅಂತ. ನಿಮ್ಮ ಪ್ರಿಡಿಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಪ್ರಿಡಿಕ್ಷನ್ ಸ್ವಲ್ಪ ಇದು ಮಾಡೋಣ. SRH ವಿನ್ ಆಗ್ತಾರೆ, ಬಟ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ SRH ಅವರು ಲೀಲಾ ಜಾಲವಾಗಿ ಹುಚ್ಚು ನಾಯಿ ಹೊಡೆದಂಗೆ ರನ್ಸ್ ಗಳನ್ನ ಹೊಡಿತಾರೆ. ಅದೇ ಸೆಕೆಂಡ್ ಬ್ಯಾಟಿಂಗ್ ಆಡಿ ಅವರೇ 240 ರನ್ಸ್ ಕೊಟ್ರೆ ಸ್ವಲ್ಪ ಆ ಸ್ಟ್ರಾಟಜಿ ವೈಸು ಪ್ರೆಷರ್ ವೈಸು ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು. ಚೇಸ್ ಮಾಡೋ ಟೈಮಲ್ಲಿ ವಿಕೆಟ್ ಗಳು ಬೀಳ್ಬೋದು ಅನಿಸ್ತಾ ಇದೆ. ನೋಡೋಣ. ಎರಡೂ ರೀತಿಯಿಂದ ನೋಡಿದ್ರೆ SRH ಅವರೇ ಮೇಲುಗೈ ಇದ್ದಾರೆ. ಆದ್ರೆ
ಇಲ್ಲಿ ಇವತ್ತಿನ್ಗೆ ನಮ್ಮ SRH ಅವರು ಟಾಸ್ ಸೋತ್ರು, ಟಾಸ್ ಗೆದ್ರು, ಡ್ಯೂ ಫ್ಯಾಕ್ಟರ್ ಅವರಿಗೆ ಇದಾಗಲ್ಲ. ಟಾಸ್ ಗೆದ್ರೆ ಅವ್ರು ಆಲ್ಮೋಸ್ಟ್ ಅವರೇ ಬ್ಯಾಟಿಂಗ್ ಮಾಡ್ಬಿಡ್ತಾರೆ ಅನ್ಕೊಂತೀನಿ. ಟಾಸ್ ಸೋತ್ರುನು ಈ ನನ್ ಮಕ್ಳು ಅವ್ರಿಗೆ ಬ್ಯಾಟಿಂಗ್ ಆಡಕ್ ಬಿಡಲ್ಲ, ಇದು ನಾವೇ ಬ್ಯಾಟಿಂಗ್ ಆಗ್ಬಿಡ್ತೀವಿ ಅಂತಾರೇನಪ್ಪ ಬೇರೆ ಟೀಮ್ ಅವರು. ಫಸ್ಟ್ ಅವ್ರಿಗೆ ಕೊಟ್ಟರೆ ಹಿಗ್ಗಮುಗ್ಗ ಹೊಡೆಯಕ್ ಶುರು ಮಾಡ್ಬಿಡ್ತಾರೆ. ಅದ್ರ ಬದಲು ನಾವೇ ಹಿಗ್ಗಮುಗ್ಗ ಹೊಡೆದು ಒಂದ್ ಒಳ್ಳೆ ಟಾರ್ಗೆಟ್ ಕೊಟ್ಟು ಅವ್ರನ್ನ ಪ್ರೆಷರ್ ಹಾಕ್ಬೋದು ಅಂತ ಥಿಂಕ್ ಮಾಡ್ಬೋದು ಬೇರೆ ಟೀಮ್ ಅವರು. ಯೋಚನೆ ಮಾಡಿ. LSG ಅವರೇ, ಇವತ್ತು ನೀವು ಟಾಸ್ ವಿನ್ ಆದ್ರೆ ನೀವು ಫಸ್ಟ್ ಬ್ಯಾಟಿಂಗ್ ಮಾಡಿ, ಆಮೇಲೆ ಅವ್ರನ್ನ ಇಳಿಸ್ಕೊಳ್ಳಿ. ನೀವೇ ಒಂದು 280 290 ಹೊಡೆದ್ಬಿಡಿ. ಆಮೇಲೆ ಅವ್ರು ಬಂದು ಪ್ರೆಷರ್ ಇರುತ್ತೆ, ಆ ಟೋಟಲ್ ಪ್ರೆಷರ್ ಇರುತ್ತೆ, ವಿಕೆಟ್ ಗಳು ಒಪ್ಸ್ಬೋದು. ಹೇಳಕ್ಕಾಗಲ್ಲ, ಮ್ಯಾಚ್ ಹೆಂಗ್ ಬೇಕಾದ್ರೂ ಇಷ್ಟ ಆಗ್ಬೋದು. ಸ್ವಲ್ಪ ಸ್ಮಾರ್ಟ್ ಗೆ ಮಾಡಿ. ಇವತ್ತು ನೋಡೋಣ ಇವತ್ತು ಏನಾಗುತ್ತೆ ಅಂತ. ಅವ್ರು ಟಾಸ್ ವಿನ್ ಆದ್ರೆ ಏನಕ್ಕೆ, ಪ್ಯಾಟ್ ಕಮಿನ್ಸ್ ಟಾಸ್ ವಿನ್ ಆದ್ರೆ ನನಗನ್ಸಿದ ಮಟ್ಟಿಗೆ ಆ ಯಪ್ಪ ಬ್ಯಾಟಿಂಗೇ ಆಡ್ತಾರೆ. ನಿಮಗೇನನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಮ್ಯಾಚ್ ನನ್ನ ಪ್ರಿಡಿಕ್ಷನ್ ಬಂದು SRH ಗೆಲ್ಲುತ್ತೆ. ಅಂಡ್ ನಿಮ್ಮ ಪ್ರಿಡಿಕ್ಷನ್ ಏನು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿನ್ನೆ ಪ್ರಿಡಿಕ್ಷನ್ ನಮ್ದು ಕರೆಕ್ಟ್ ಆಗಿದೆ. ನಿನ್ನೆ ನಾನು ಹೇಳಿದ್ದೆ KKR ಗೆಲ್ತಾರೆ ಅಂತ. ಹಾಗೆ ನಮ್ಮ ಪ್ರಿಡಿಕ್ಷನ್ ಕರೆಕ್ಟ್ ಆಗಿ KKR ಗೆದ್ದಿದ್ದಾರೆ. ನಮ್ಮ ಫಾಲೋವರ್ ಒಬ್ರು ಮಹೇಶ್ ಅವ್ರಿಗೆ RR ಗೆಲ್ಲುತ್ತೆ ಅಂತ ಹೇಳಿದ್ರು. ಮಹೇಶ್ ಅವರೇ KKR ಗೆದ್ದಿದೆ. ಇವತ್ತು ನಿಮ್ಮ ಕಮೆಂಟ್ ಏನಾಗುತ್ತೆ, ಇವತ್ತು ಯಾರು ಗೆಲ್ತಾರೆ, ಕಮಾನ್, ಫನ್ ಇರುತ್ತೆ. ಎಲ್ಲರೂ ಕಮೆಂಟ್ ಮಾಡಿ. ಅಂಡ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ನಮ್ಮ ಚಾನಲ್ ನೋಡಿ ಸ್ವಾಮಿ, ಅದು ಯೂಟ್ಯೂಬ್ ಚಾನಲ್. ಅಂಡ್ ನಮ್ಮ ಫೇಸ್ಬುಕ್ ಚಾನಲ್ ಬಂದು ರ್ಯಾಪ್ ಬೀಟ್ಸ್ ಡ್ಯಾನ್ಸ್ ಸ್ಟುಡಿಯೋ, ರ್ಯಾಪ್ ಬೀಟ್ಸ್ ಸಾಕರ್ಸ್ ಅಂತ. ಇದು ಒಂದು ಡ್ಯಾನ್ಸ್ ಸ್ಟುಡಿಯೋ ಜೊತೆ ಒಂದು ಬರೀ ಡ್ಯಾನ್ಸ್ ಫಾರ್ಮ್ಸ್ ಗಳ ಬಗ್ಗೆ ವಿಡಿಯೋ ಆಗ್ತಾ ಇರ್ತೀನಿ. ಅದ್ರ ಜೊತೆ ಈ ವಿಡಿಯೋನ ಇರುತ್ತೆ. ಅಲ್ಲೂ ನನ್ನ ಫಾಲೋ ಮಾಡ್ಕೋಬಹುದು. ಅಂಡ್ ಇದೇ ರೀತಿಯಾದ ಇನ್ನು ವಿಭಿನ್ನ ರೀತಿಯಾದ ವಿಡಿಯೋಸ್ ಗಳು ಬರ್ತಾ ಇರುತ್ತೆ. ಅಂಡ್ ಡ್ಯಾನ್ಸ್ ವಿಡಿಯೋಸ್ ಬರ್ತಾ ಇರುತ್ತೆ. ನೋಡಿ ಸ್ವಾಮಿಯಲ್ಲಿ ಡ್ಯಾನ್ಸ್ ವಿಡಿಯೋಸ್ IPL ಮುಗಿದ್ಮೇಲೆ ಬೇಸಿಕ್ ಡ್ಯಾನ್ಸ್ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ. ಕಿಡ್ಸ್, ಹೌಸ್ ವೈಫ್, ವರ್ಕಿಂಗ್ ಮೆನ್ಸ್, ವರ್ಕಿಂಗ್ ವುಮೆನ್ಸ್ ಎಲ್ರು ಆ ಬೇಸಿಕ್ ಸ್ಟೆಪ್ಸ್ ನ ಕಲಿಬಹುದು ಅಂತ ಹೇಳ್ತಾ, ಸೊ ಇವತ್ತಿನ ಮ್ಯಾಚ್ ಬಂದು SRH LSG ಅವರು ಒಳ್ಳೆ ಬೌಲಿಂಗ್ ಮಾಡ್ಲಿ. ದೇವ್ರೆ 300 ಕ್ರಾಸ್ ಆಗಕ್ ಬಿಡ್ಬೇಡಿ. ಫಸ್ಟ್ ಬ್ಯಾಟಿಂಗ್ ಮಾಡ್ಬಿಡಿ. ನೀವೇ ಫಸ್ಟ್ ಬ್ಯಾಟಿಂಗ್ ಮಾಡಿ, ಅವ್ರಿಗೆ ಪ್ರೆಷರ್ ಹಾಕಿ. ಟಾಸ್ ವಿನ್ ಆದ್ರೆ ಡ್ಯೂ ಫ್ಯಾಕ್ಟರ್ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ. ಅವರಿಗೆಲ್ಲ ಡ್ಯೂ ಫ್ಯಾಕ್ಟರ್ ಇದೇ ಆಗಲ್ಲ. ಸೊ ನೀವು ಸ್ಮಾರ್ಟ್ ವರ್ಕ್ ಮಾಡಿ, ಸ್ವಲ್ಪ ಪ್ರೆಷರ್ ಹಾಕಿ ನೋಡೋಣ. ನೀವೇ 280 ಹೊಡೀರಿ ನೋಡೋಣ. ಹೊಡಿಯಲ್ಲ ಅವರು, ಅವಾಗ ಪ್ರೆಷರ್ ಬಿದ್ದೇ ಬೀಳತ್ತೆ ಪಕ್ಕ. ಆದ್ರೂ ನನಗೆ SRH ಗೆಲ್ತಾರೆ ಅನ್ಸಿದೆ. ನಿಮಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತು 300 ಲೋಡಿಂಗ ಕಮೆಂಟ್ ಮಾಡಿ. 300 ಈಸ್ ಲೋಡಿಂಗ್. ಪಕ್ಕ ಹೊಡಿತಾರೆ ಇವತ್ತು 300. ನನ್ನ ಮಾತು ಬರ್ದಿಟ್ಕೊಳ್ಳಿ. ಬರ್ದಿಲ್ಲ ಅಂದ್ರೆ ನಾಳೆ ಏನು ಮಾಡಕ್ಕಲ್ಲ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆಲ್ಲ ಕ್ಷಮೆ ಕೇಳ್ತೀನಿ, ಒಬ್ರು ಹೊಡಿಲಿಲ್ಲ ಅಂತ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಹೊಸದಾಗಿ ನೋಡ್ತಾ ಇದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಆಂಜನೇಯ.